ನಮಸ್ತೆ ಎಲ್ಲ ಕೆ.ಸಿ.ಟಿ ಮತ್ತು ನೀಟ್ ವಿದ್ಯಾರ್ಥಿಗಳ ಕೇರ್ಫುಲ್ಲಾಗಿ ಕೇಳಿ. ಬಹಳಷ್ಟು ಇಂಪಾರ್ಟೆಂಟ್ ಆದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಭಾಳ ಜನ ಏನು ಮಾಡ್ತೀರಾ ಅಂತಂದರೆ, ಸೊ ಇವಾಗ ಈ ರಿಸಲ್ಟ್ ಬಂದ ತಕ್ಷಣವೇ ರಿಸಲ್ಟ್ ಬಂದ ತಕ್ಷಣವೇ ಆ ಒಂದು ಪರ್ಟಿಕ್ಯುಲರ್ ರ್ಯಾಂಕಿಗೆ ನಂಗೆ ಸೀಟ್ ಸಿಗಲ್ಲ. ಭಾಳ ಜನ ಸರ್ ಒಂದು ರ್ಯಾಂಕಿಂಗ್ 1,00,000 ಆಗಿಬಿಟ್ಟಿದೆ ಅಥವಾ 1,50,000 ಆಗಿಬಿಟ್ಟಿದೆ ಸರ್, ಅಥವಾ 70,000-40,000 ಆಗುತ್ತೆ, ಹಿಂಗೆ ನಂಗೆ ಸೀಟ್ ಸಿಗಲ್ಲ ಸರ್, ಯಾಕೆ ನಾನು ಕಟ್ ಆಫ್ ಲಿಸ್ಟ್ ನೋಡಿದ್ದೇನೆ, ಆ ಲಿಸ್ಟಲ್ಲಿ ನಂಗೆ ನನ್ನ ರ್ಯಾಂಕಿಂಗ್ ಯಾರೂ ಇಲ್ಲ ಅಂತ ಅನ್ಕೋತೀರಾ. ಅದೇ ಮಿಸ್ಟೇಕು. ರಿಸಲ್ಟ್ ಬಂದ ತಕ್ಷಣವೇ ಯಾರೇ ಕೂಡ ನೀವು ಡಿಸೈಡ್ ಮಾಡಲಿಕ್ಕೆ ಬರಲ್ಲ. ಬೇಸ್ ಆನ್ ದ ಸಿಚುವೇಶನ್, ಬೇಸ್ ಆನ್ ದ ವೇಕೆನ್ಸಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ಲೀಸ್ ನೀವು ಯಾರು ಕೂಡ ಭಯಪಡದೇನೆ, ಸೊ ನಾನು ಹೇಳುವಂಥ ಪ್ರತಿಯೊಬ್ಬರು ಸೀಟ್ ಸಿಗುತ್ತೆ. ಒಂದು ರ್ಯಾಂಕಿಂಗನ್ನು ನೀಡಿದ್ದಾರೆ ಅಂದರೆ ಕೆ.ಎದವರು ಸಿಗತ್ತೆ. ಅದನ್ನು ನೀವು ಪ್ರಾಪರಾಗಿ ನೀವು ಆಪ್ಷನ್ ಟ್ರೀ ಫಾಲೋ ಮಾಡಿದ್ರೆ ಎಲ್ಲಾದರೂ ಒಂದು ಕಾಲೇಜ್ ಸಿಗುತ್ತೆ. ಹಾಗಾಗಿ ನಿಮಗೆ ಕೇರ್ಫುಲ್ಲಾಗಿ ಹೇಳ್ತಾ ಇದ್ದೇನೆ ಎಲ್ಲ. ಸೊ ಏನು ಮಾಡ್ತೀರಾ ಅಂತಂದರೆ, ಫಸ್ಟ್ ಆಫ್ ಆಲ್ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಲ್ಲ, ಅಥವಾ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಯಾರ್ದು ಭಾಳ ಜನ ಒಂದು 100 ಜನ ಇದ್ದಾರೆ ಅಂದರೆ ಮಿನಿಮಮ್ ಒಂದು 30-40 ಜನಕ್ಕೆ ಸೀಟ್ ಅಲಾಟ್ಮೆಂಟೇ ಆಗಲ್ಲ. ಯಾಕೆಂದರೆ ನೀವು ಚೆನ್ನಾಗಿ ಆಪ್ಷನ್ ಟ್ರೀ ಮಾಡಲ್ಲ. ನಾನು ಎಷ್ಟು ವೀಡಿಯೋಸ್ ಮಾಡಿ ನಿಮಗೆ ಹೇಳಿರ್ತೇನೆ, ರಿಮೈಂಡ್ಸ್ ಒಂದು 10 ಸಲ ಹೇಳಿರ್ತೇನೆ, ಆದರೂ ಕೂಡ ನಾನು ಹೋದ ವರ್ಷ ಹಚ್ಚೆ ವರ್ಷ ಎಲ್ಲ ವಿದ್ಯಾರ್ಥಿ ಏನು ಮಾಡ್ತಾರೆ, ಮತ್ತೆ ಸೀಟ್ ಅಲಾಟ್ಮೆಂಟ್ ಆಗೋದು ಯಾಕಂದರೆ ಚೆನ್ನಾಗಿ ಆಪ್ಷನ್ ಟ್ರೀ ಮಾಡಲ್ಲ. ಸೊ ಅದನ್ನು ಹೇಳ್ತಾರಲ್ಲ, ಮಿನಿಮಮ್ ನೀವು ಒಂದು 200 ಹಾಕಬೇಕು, ಅಥವಾ ನೀವು ಮ್ಯಾಕ್ಸಿಮಮ್ ನೀವು ಎಷ್ಟಿದೆ ಒಂದು 500 ಕಾಲೇಜ್ ಇದ್ದರೂ 500 ಕಾಲೇಜ್ ಹಾಕಿ. ಎಲ್ಲ ಕಾಂಬಿನೇಷನ್ ಆಫ್ ಕೋರ್ಸಸ್. ನೀವು ಫಸ್ಟ್ ಇಂಜಿನಿಯರಿಂಗ್ ಹಾಕಿ, ನಿಮಗೆ ಇನ್ಕೇಸ್ ಇಷ್ಟ ಇಲ್ಲ ಅಂದ್ರೆ ಕೂಡ ಅಗ್ರಿಕಲ್ಚರ್ ಇಷ್ಟ ಇಲ್ಲ, ಫಾರ್ಮಸಿ ಇಷ್ಟ ಇಲ್ಲ ಅಂದ್ರೆ ಕೂಡ ಲಾಸ್ಟಿಗೆ ಹೋಗಿರಿ, ಒಟ್ಟು ಇಟ್ಟಂಗಿಡಿ. ಯಾವುದೋ ಒಂದು ಕೋರ್ಸ್ ಸಿಗಲಿ ಅಂತ ನಿಮಗೆ ನನ್ನ ಒಂದು ಆಶಯ. ಸೊ ಇಲ್ಲಿ ಸೀಟ್ ನಾಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಏನು ಮಾಡಬೇಕಂದ್ರೆ, ಕ್ಯಾಂಡಿಡೇಟ್ಸ್ ನೀಡ್ ನಾಟ್ ಎಕ್ಸಸೈಸ್ ಎನಿ ಚಾಯ್ಸ್. ನೀವು ಯಾರಿಗೆ ಸೀಟ್ ಸಿಗಲ್ಲ, ನೀವು ಏನು ಚಾಯ್ಸ್ ಮಾಡ್ಬೇಕು ಅಂತ ಅವಶ್ಯಕತೆ, ಸುಮ್ಮನೆ ಕುಂದಿರ್ಬೇಕಷ್ಟೇ. ಮತ್ತೊಮ್ಮೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರೋವರೆಗೂ ನೀವು ಸುಮ್ಮನೆ ಕುಂದಿರಬೇಕು. ಯಾರು ಸೀಟ್ ಅಲಾಟ್ ಆಗಿರುತ್ತಲ್ವ, ಅವರು ಯಾವುದಾದ್ರೂ ಒಂದು ಚಾಯ್ಸನ್ನು ನೀಡಿಬಿಟ್ಟು ನೆಕ್ಸ್ಟ್ ಪೇಮೆಂಟ್ ಪ್ರೊಸೆಸ್ ಅಥವಾ ಅವ್ರು ವೇಟ್ ಮಾಡಿ ಅಥವಾ ಆಪ್ಷನ್ ಟ್ರೇ ಚೇಂಜ್ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲೆಲ್ಲ ಕೂಡ ಫಸ್ಟ್ ರೌಂಡ್ ಇದು ಇದೆ. ಇನ್ನೊಂದು ನಿಮಗೆ ಒಂದು ಕ್ಲಾರಿಟಿಗೆ ಬರುತ್ತೆ. 43rd ಪೇಜ್ ನಂಬರ್. ಇಲ್ಲಿ ಕ್ಯಾಂಡಿಡೇಟ್ಸ್ ಯಾರು ಅಲಾಟ್ಮೆಂಟ್ ಆಗಲ್ಲ ಅಂಥವ್ರಿಗೆ ಚಾಯ್ಸ್ ಎಂಟ್ರಿ ಇರಲ್ಲ. ಆದರೆ ಏನು ಮಾಡಬೇಕು ಅವರು ಅಂತಂದರೆ, ಸೊ ಇದನ್ನು ತಪ್ಪಿಸಲಿಕ್ಕೆ ಭಾಳ ಜನಕ್ಕೆ ಸೀಟ್ ನಾಟ್ ಅಲಾಟ್ ಆಗಿದೆ ಸರ್, ನಂಗೆ ಈ ರೀತಿ ಬರ್ತಾ ಇದೆ, ನಂಗೆ ಹೆಂಗೆ ಸರ್ ನಂಗೆ ಕಾಲೇಜ್ ಸಿಗುತ್ತೆ ಅಂತ ಭಾಳ ಜನ ಕಮೆಂಟ್ ಹಾಕ್ತಾರೆ. ಹೋದ ವರ್ಷ ಎಲ್ಲ ಕೂಡ ಏನು ಮಾಡಬೇಕಪ್ಪ ಅಂದರೆ, ಸ್ಟಾರ್ಟಿಂಗ್ ಆಪ್ಷನ್ ಎಂಟ್ರಿ ನಿಮ್ಮದು ರ್ಯಾಂಕಿಂಗ್ ನೋಡಿ. ಇವಾಗ ರ್ಯಾಂಕಿಂಗ್ ನಿಮ್ಮದೇ ಸಪೋಸ್ 60,000ಲಿಂದ 1.5 ಲಕ್ಷ 2 ಲಕ್ಷವರೆಗೂ ರ್ಯಾಂಕಿಂಗ್ ಬಂತಪ್ಪ ಅಂದರೆ, ಇಟ್ ಮೈಟ್ ಬಿ ಎನಿ ಕೋರ್ಸಸ್, ಇಂಜಿನಿಯರಿಂಗ್, ಫಾರ್ಮಸಿ ಎಲ್ಲದು ಕೂಡ ನೀವೇನು ಮಾಡಬೇಕು, ಇಂಥ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮ್ಯಾಕ್ಸಿಮಮ್ ಆಗಿ ಎಲ್ಲ ಕಾಲೇಜಸ್ಸನ್ನು ನೀವು ಆಪ್ಷನ್ ಟ್ರೀಲಿ ಫಸ್ಟ್ ರೌಂಡ್ ಇರುತ್ತಲ್ಲ ಅಷ್ಟು ಕಾಲೇಜ್ ಹಾಕಿ. ಹಂಗೆ ಮಾಡಿದಾಗ ಮಾತ್ರ ನಿಮಗೆ ಡೆಫಿನೆಟ್ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ನೋಡಿ, ಇದನ್ನು ನಾನು ಇನ್ನೊಂದು ಸತಿ ಹೇಳ್ತೇನೆ, ಯಾರಿಗೆ 60,000 to 2 lakh ಇರುತ್ತೆ, ಸೊ ಪ್ಲೀಸ್ ನೀವು ಮ್ಯಾಕ್ಸಿಮಮ್ ಆಗಿ ಆಪ್ಷನ್ ಟ್ರೈ ಮಾಡಬೇಕು. ಯಾರಿಗೆ ಆಲ್ಮೋಸ್ಟ್ 1 to 50,000 ಇತ್ತಂದರೆ ನೀವು ಒಂದು ಸ್ವಲ್ಪ ಒಂದು 200 ಕಾಲೇಜಿದ್ದು ಕೂಡ ನಡೆಯುತ್ತೆ, ನಿಮಗೆ ಕಾಲೇಜ್ ಸಿಗುತ್ತೆ. ಈ ರೀತಿ ಮಾಡ್ಕೊಳ್ಳಿ, ಆಯಿತಾ. ಸೊ ಇವೆಲ್ಲ ಕೆಲವೊಂದು ನಿಮಗೆ ಟೆಕ್ನಿಕ್ಸು. ಸೊ ಅಂದರೆ ಕೆಲವೊಂದು ಯಾರು ಮಿಸ್ಟೇಕ್ ಮಾಡ್ತೀರಾ ಎಲ್ಲ ಕೂಡ ನಮ್ಗೆ ಗೊತ್ತಾಗುತ್ತಲ್ಲ. ಪ್ರತಿಯೊಂದು ವರ್ಷದಲ್ಲಿ ನಾವು ಆಪ್ಷನ್ ಟ್ರೈ ಮಾಡ್ತಾ ಬಂದಿದ್ದೇವೆ, ಹಾಗಾಗಿ ಹೇಳ್ತಾ ಇರೋದು. ಸೊ ಎನಿಹೌ ವಿದ್ಯಾರ್ಥಿ ಎಲ್ಲ ಕೂಡ ಕಾಲೇಜಸ್ ರೆಡಿ ಮಾಡ್ಕೊಳ್ಳಿ. ಸೊ ಈ PDF ನಾನು ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೇನೆ. ಸೊ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ನಾನು ಕಮೆಂಟಲ್ಲಿ ಹಾಕಿರ್ತೇನೆ. ಸೊ ನಿಮಗೆ ಪೇಮೆಂಟ್ ಬಗ್ಗೆ, ಫೀಸ್ ಬಗ್ಗೆ ಏನೋ ಡೌಟ್ಸ್ ಇದ್ದರೆ ಕೂಡ ನಾನು ಬರುವಂಥ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಬಟ್ ಇದು ಯಾಕೆ ಮುಂಚಿತವಾಗಿ ಹೇಳ್ತಾ ಇದ್ದೇನೆ ಅಂದರೆ, ನೀವು ಅವೇರ್ ಆಗಲಿ. ಅಂದರೆ ಸಾಕಷ್ಟು ನಿಮಗೆ ಜ್ಞಾನವನ್ನು ಹಂಚಿದಾಗ ನಿಮಗೆ ರಿಮೈಂಡ್ ಆಗುತ್ತೆ, ನಮ್ಮ ಲೇಟೆಸ್ಟ್ ಎಜುಕೇಷನ್ ಅಪ್ಡೇಟ್ ಸರ್ ಹೇಳಿದರು ಈ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಮಿನಿಮಮ್ ಒಂದು 200 ಹಾಕಬೇಕು, ಇಲ್ಲಾಂದರೆ 500 ಕಾಲೇಜ್ ಹಾಕಿದ್ರೆ ಹಂಗೆ ಉತ್ತಮವಾದ ಕಾಲೇಜ್ ಸಿಗುತ್ತೆ ಅಂತ. ಹಿಂಗೆ ಮಾಡಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳು 100% ನಿಮಗೆ ಅಡ್ಮಿಷನ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಂದು ಪಾರ್ಟ್ 2 ವಿಡಿಯೋ ಬರ್ತಾ ಇದೆ, ಇದೇ ಕೆಲವೇ ಕ್ಷಣಗಳಲ್ಲಿ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ, ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ರತಿಯೊಂದು ನಾನು ಬರೀ ಮುಂಜಾನೆ ಅಷ್ಟೇ ವಿಡಿಯೋಸ್ ರಿಲೀಸ್ ಮಾಡ್ತೀನಿ, ಯಾಕಂದರೆ ನಿಮಗೆ ಮೈಂಡಲ್ಲಿ ಕುಂದಿರಲಿ ಅಂತ. ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್. ಸೊ ಪ್ಲೀಸ್ ಇದಕ್ಕೆ ಲೈಕ್ ಇರಲಿ, ಬೆಸ್ಟ್ ಫ್ರೆಂಡ್ಗೆ ಶೇರ್ ಮಾಡಿ, ಕಾಲೇಜ್ ಗ್ರೂಪ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.